ನೇರವಾಗಿ ಜನರ ಬಳಿ ಹೋಗುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಜನರ ನಿರೀಕ್ಷೆ ಏನಿದೆ, ರೈತರ ನಿರೀಕ್ಷೆ ಏನಿದೆ, ಕರಾವಳಿ ಭಾಗದ ಜನರ ನಿರೀಕ್ಷೆ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಈಗಷ್ಟೇ ತಿಳ್ಕೊಂಡ್ವಿ. ಮತ್ತೊಂದು ಕಡೆ ಬೆಳಗಾವಿ ಜನರ ನಿರೀಕ್ಷೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿನ ಜನರನ್ನ ನಮ್ಮ ರಿಪೋರ್ಟರ್ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಂಡ್ಯ ಬಹಳ ಪ್ರಮುಖವಾದಂಥ ಪ್ರದೇಶ. ಮಂಡ್ಯದ ರೈತರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತಾಡ್ತಾ ಇದ್ರು. ಮತ್ತೊಂದು ಕಡೆ ಬೀದರ್ನ ಜನರನ್ನ ಮಾತನಾಡಿಸೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಳೆ ಅವರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರ್ಕಳೆ, ಬರ್ತೀನಿ ನಿಮ್ಮ ಹತ್ರ. ಅದಕ್ಕಿಂತ ಮುಂಚೆ ಆನಂದ್, ನೀವು ಆಗಲೇ ಮಾತಾಡ್ತಾ ಇದ್ರಿ, ಮತ್ತೆ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ಬೋದಾ ಆನಂದ್? ಖಂಡಿತ ನಾಗೇಂದ್ರ ಬಾಬು, ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮಂಡ್ಯ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡ್ತೀರಿ ಅಂತ? ಸರ್, ಮಂಡ್ಯ ಅಭಿವೃದ್ಧಿ ಏನಕ್ಕಾಗಿಲ್ಲ ಅಂದರೆ ಸರ್, ನಮ್ಮ ಮಂಡ್ಯದಲ್ಲಿ ಹಳ್ಳಿ ಇದು ನಮ್ಮ ಮಂಡ್ಯ ಇಡೀ ಇಂಡಿಯಾಗೆ ಮಂಡ್ಯ ಅಂದರೆ ಗೊತ್ತು. ಆದರೆ ರಾಜಕೀಯ ಮಂಡ್ಯ ತಗೊಂಡು ರಾಜಕೀಯ ಮಾಡ್ತಾರೆ ಹೊರತು ಬಟ್ ಬೇರೆ ಏನು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾ ಇಲ್ಲ. ವಿಶೇಷ ಪ್ಯಾಕೇಜ್ಗೆ ನಿರೀಕ್ಷೆ ಮಾಡ್ತೀರಾ? ಇದೆ ಸರ್. ಪ್ರತ್ಯೇಕವಾದ ಬೆಲೆ, ರೈತ ಬೆಳೆದಂಥ ಬೆಳೆಗೆ ಯಾವುದೇ ರೀತಿ ಪ್ರತ್ಯೇಕ ಬೆಲೆ ಸಿಗ್ತಾರ ಸರ್. ಪ್ರತ್ಯೇಕ ಬೆಲೆ ಸಿಗಬೇಕು. ಹಾಗೆಯೇ ನೀವು ಪೇಸ್ಟು ಮತ್ತು ಸೋಪ್ಗೆ ಎಲ್ಲ ಬೆಲೆ ಕಟ್ತೀರಾ, ಅದೇ ರೀತಿ ನಮ್ಮ ರೈತನ ಬೆಲೆ ಕಟ್ಟಬೇಕು ಸರ್. ನೀವೇನು ನಿರೀಕ್ಷೆ ಮಾಡ್ತೀರಿ? ಇವತ್ತಿನ ಬಜೆಟ್ ಇದೆ ಸರ್, ಏನು ನಿರೀಕ್ಷೆ ಮಾಡ್ತೀರಿ ಸರ್? ಅದೇ ದಳ್ಳಾಳಿಗಳಲ್ಲಿ ರೈಟ್ ಬರಬೇಕು ತರಕಾರಿಗೆ ಸರ್. ಮತ್ತು ಈಗ ನಮ್ಮ 5 ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿದ್ದೀರಿ ನೀವು. ಅದು ಆಗಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ, ಹೊರ ಜನರ ಮೇಲೆ ಹಾಕ್ತೀರಾ. ಬಟ್ ಅದ್ರ ಜೊತೆಗೆ ನೀವು ಅದನ್ನು ಬಿಟ್ಬಿಟ್ಟು ಶೈಕ್ಷಣಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಉಚಿತವಾಗಿ ಕೊಟ್ಟರೆ ಅದೇ ಸಾಕು ಸರ್. ಏನು ನಿರೀಕ್ಷೆ ಮಾಡ್ತೀರಿ ಸರ್? ಹೆಣ್ಮಕ್ಳು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ. ಸರ್, ಒಂದೇನು ಅಂತಂದರೆ ಸಿದ್ದರಾಮಯ್ಯವರು ಈ ಮುಸ್ಲಿಂ ತುಷ್ಟೀಕರಣ ನಿಲ್ಲಿಸಬೇಕು. 10 ಕೋಟಿ ಶಾದಿ ಭಾಗ್ಯ ಕೊಡ್ತಾರೆ, ರೈತರಿಗೆ ಹಾಲನ್ನು ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ ಅಂತಾರೆ. ರೈತರು ಅಂದರೆ ಈಗ ಆಗಾಗಲೇ ನಮ್ಮ ಸಮಾಜದಲ್ಲಿ ತಾತ್ಸಾರ ಇದೆ. ಈಗ ಹೆಣ್ಣು ಕೊಡೋಕ್ಕೆ ಮುಂದಾಗ್ತಾ ಇಲ್ಲ. ರೈತರಿಗೆ ಸಾಲ ಮನ್ನಾ, ರೈತರು ಉನ್ನತಿಗೆ ಒಂದು ಉತ್ತಮವಾದ ಬಜೆಟ್ ಕೊಡಬೇಕು ಅಂತೇಳಿ ಕೇಳ್ಕೊತೀನಿ ಅಷ್ಟೇ ಸರ್. ಏನು ನಿರೀಕ್ಷೆ ಮಾಡ್ತೀರಿ ಸರ್ ಈ ಬಜೆಟ್ನಲ್ಲಿ? ಏನು ನಿರೀಕ್ಷೆ ಇಲ್ಲ ಸರ್. ರೈತರಿಗಂತೂ 1 ರೂಪಾಯಿ ಸಿಗಲ್ಲ, ಸಾಬ್ರುಗಳಿಗೆ 10,000 ಕೋಟಿ ಕೊಡ್ತಾರೆ. ಅದೇ ನಿಮ್ಗೇನು ಮಂಡ್ಯ ಅಭಿವೃದ್ಧಿಗೆ ನಿರೀಕ್ಷೆ ಮಾಡ್ತೀರಿ? ಮಂಡ್ಯ ಅಭಿವೃದ್ಧಿ ಏನಾಗಲ್ಲ ಸರ್. ಇವರಿಂದ ಕಾಂಗ್ರೆಸ್ ಇರುವವರೆಗೂ ಮಂಡ್ಯ ಏನೂ ಅಭಿವೃದ್ಧಿ ಆಗಲ್ಲ. ಇನ್ನು ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಇವತ್ತು ಬಜೆಟ್ ಇದೆ, ಏನು ನಿರೀಕ್ಷೆ ಮಾಡ್ತೀರಿ ಮಂಡ್ಯ ಅಭಿವೃದ್ಧಿ ಬಗ್ಗೆ? ಏನಣ್ಣ? ರೈಟ್ ಆನಂದ್, ಹಾಗೆ ಸಂಪರ್ಕದಲ್ಲಿರಿ. ಹುಬ್ಬಳ್ಳಿಗೆ ಹೋಗೋಣ. ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಹುಬ್ಬಳ್ಳಿ ಅಂದ ತಕ್ಷಣ ಬಜೆಟ್ ಅಲ್ಲಿ ನಮ್ಗೆ ಮೂಲಸೌಕರ್ಯ ಮತ್ತು ನೀರಾವರಿ ಈ ಎರಡೇ ವಿಚಾರಗಳು ಪ್ರಮುಖವಾಗಿ ನೆನಪಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಹುಬ್ಬಳ್ಳಿಯ ಜನಗಳು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅಥವಾ ಇನ್ನೇನಾದ್ರೂ ಹೊಸ ನಿರೀಕ್ಷೆಗಳಿದೆಯಾ? ಜನ ಏನ್ ಹೇಳ್ತಾರೆ ಪ್ರಕಾಶ್? ಎಸ್ ಶ್ರೀಲಕ್ಷ್ಮಿ, ಇವತ್ತು ಸಿದ್ದರಾಮಯ್ಯವರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಬಹುತೇಕ ವರ್ಗಗಳ ಜನರ ಒಂದು ಸಾಕಷ್ಟು ಬೆಟ್ಟದಷ್ಟು ನಿರೀಕ್ಷೆಗಳಿದ್ದಾವೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ರೈತ ವರ್ಗ ಇರ್ಬೋದು, ಕಾರ್ಮಿಕ ವರ್ಗ ಇರ್ಬೋದು, ಉದ್ಯಮ ವರ್ಗ ಇರ್ಬೋದು, ಹೀಗೆ ಅನೇಕ ವರ್ಗದ ಜನರ ಒಂದು ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ನಾನು ಒಂದೊಂದೇ ವರ್ಗದವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ, ಯಾವೆಲ್ಲ ನಿರೀಕ್ಷೆಗಳಿದ್ದಾವೆ ಸರ್? ನೋಡಿರಿ, ನಮ್ಮದು ಹುಬ್ಬಳ್ಳಿ ಧಾರವಾಡ ದೊಡ್ಡ ಮಹಾನಗರ, ಬೆಂಗಳೂರು ಬಿಟ್ಟರೆ ನಮ್ಮದು. ಆದರೆ ಏನಾಗಿದೆ, ಸುಮಾರು 12 ಲಕ್ಷ ಇಲ್ಲಿ ಜನಸಂಖ್ಯೆ ಇರೋದ್ರಿಂದ ಮೂಲಭೂತ ಸೌಕರ್ಯ ಭಾಳ ಕೊರತೆ ಇದೆ. 82 ವಾರ್ಡಾಗೆ ಕನಿಷ್ಠ 500 ಕೋಟಿ ದಯಮಾಡಿ ಸರಿ ಮೀಸಲಿಡಬೇಕಂತ ಮುಖ್ಯಮಂತ್ರಿಗಳು ಕೇಳ್ಕೊಳ್ತಾ ಇದ್ದೀನಿ. ಅದು ಆದರೆ ಅವೆಲ್ಲ ಒಳ್ಳೆಯದಾಗ್ತದೆ. ಇದು ಡಿಮಾಂಡ್ ನಮ್ಮದು. ರೈತ ವರ್ಗಕ್ಕೆ ಬರಬೇಕಾದ್ರೆ ಸಾಕಷ್ಟು ಬರಗಾಲದ ಛಾಯೆಯಿಂದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಸಾಲ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಒಂದು ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಏನು ಹೇಳ್ತೀರಿ ಸರ್, ಏನು ನಿರೀಕ್ಷೆಗಳಿದ್ದಾವೆ? ಸರ್ಕಾರ ಕಬ್ಬಿಣದ ಕಡಲೆ ಆಗದೇ ಇರುವಂಥ ರೀತಿ ಒಳಗೆ ನಡ್ಕೊಂಡ್ರೆ ಸಾಕ್ರಿ. ಸರ್ಕಾರ ಇವತ್ತಿನ ದಿನ ಏನು ಈಗ ಒಂದು ಬಜೆಟ್ ಮಂಡನೆಯನ್ನು ಮಾಡ್ತಾಯಿದೆ, ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಿದರೆ ಮಾತ್ರ ನಾವು ಅವ್ರಿಗೆ ಅದಕ್ಕೆ ಒಂದು ನಾವು ಏನೋ ಒಂದು ಅವ್ರಿಗೆ ಸ್ವಾಗತ ಹೇಳ್ಬೋದು. ಅವರು ಕಾಟಾಚಾರಕ್ಕೆ ಏನೋ ಒಂದು ಹೇಳಿಕೆ ಕೊಡೋದಾದರೆ ಈ ಒಂದು ಬಜೆಟ್ ಮಂಡನೆ ಬಕೆಟ್ ಮಂಡನೆ ಆಗ್ತೈತೆ ಅಂತೇಳಿ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ ರೀ. ಸರ್, ಈಗ ಗ್ಯಾರಂಟಿಗಳ ಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು ರಾಜ್ಯದ ಜನರಿಗೆ. ಈಗ ಕೆಲವೊಂದು ಕಡೆ ಅಂದರೆ ರಾಜಕೀಯ ವಲಯದಲ್ಲಿರ್ಬೋದು, ಈ ಒಂದು ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಅಪಸ್ವರ ಕೇಳಿಬರ್ತಾ ಇದೆ. ಇವತ್ತಿನ ಬಜೆಟಲ್ಲಿ ಯಾವೆಲ್ಲ ನಿರೀಕ್ಷೆಗಳಿದ್ದಾವೆ ಸರ್ ಈ ಭಾಗದಲ್ಲಿ? ನಮ್ಮ ಉತ್ತರ ಕರ್ನಾಟಕಕ್ಕೆ ಮಂದಿ ಮೊದಲಿನಿಂದ ಯಾವುದೇ ಸರ್ಕಾರಗಳು ಬಂದರೂ ಬೇರೆ ಚಿಪ್ ಕೊಟ್ಟವು ಸರ್. ದಯವಿಟ್ಟು
ಏನು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಿದ್ದೀವಿ, ಉತ್ತರ ಕರ್ನಾಟಕನ ಡಸ್ಟ್ಬಿನ್ ಅಂತ ತಿಳ್ಕೊಬೇಡ್ರಿ. ಅಲ್ಲಿ ನಿಮ್ಗೆ ಏನು ನಡಿಲಾರಂಥ ಬಸ್ಗಳನ್ನು ನಡಿಲಾರಂಥ ಏನು ಯಂತ್ರೋಪಕರಣನ ಉತ್ತರ ಕರ್ನಾಟಕಕ್ಕೆ ಹೇರ್ತೀರಿ, ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೂ ಹೊಸ ಬಸ್ಗಳನ್ನು ಕೊಡ್ರಿ. ಅನುದಾನದಲ್ಲಿ ಏನು ಡಿ ಪಿ ಆರ್ ಮಾಡೀವಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ಅಂತೀರಿ. ಮಾದಾಯಿ ಕಸ ಬಂಡೂರು ಯೋಜನೆಯಲ್ಲಿ ನಮಗೆ ಡಿ ಪಿ ಆರ್ ಪೇಪರ್ದಲ್ಲಿ ಬೇಡ, ಮಹಾಸ್ವಾಮಿಗಳ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡಿರಿ. ಕುಡಿಯುವ ನೀರಿನ ಸಮಸ್ಯೆ ಐತಿ, ವ್ಯವಸಾಯಕ್ಕೆ ನೀರಿಲ್ಲ. ದಯವಿಟ್ಟು ಈ ಕೂಡಲೇ ಏನು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ನೀವೇನರ ಈ ಸಲ ಮತ್ತು ಎಲ್ಲ ಮೊದಲಿನ ಏನು ಮಂತ್ರಿಗಳು ಹಂಗೆ ನಡ್ಕೊಂಡ್ರೆ ಅಂದರೆ ಮುಂದಿನ ಬರೋ ಇಲೆಕ್ಷನ್ಗಳದಾಗ ನಿಮಗೂ ನಾವು ಚಿಪ್ ಕೊಡ್ತೀವಿ ಅನ್ನುವಂಥ ಮಾತನ್ನು ರಾಜಾರೋಷವಾಗಿ ಹೇಳ್ತೇವೆ ಸರ್. ಸರ್, ಈ ಭಾಗದಲ್ಲಿ ಪ್ರಮುಖವಾಗಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಪ್ರತಿಯೊಂದು ಬಜೆಟ್ನಲ್ಲೂ ಕೇವಲ ಭರವಸೆಗಳ ಮಾತುಗಳಷ್ಟೇ ಕೇಳಿಬರ್ತಾ ಇದ್ವು. ಈ ಬಾರಿ ಯಾವೆಲ್ಲ ನಿರೀಕ್ಷೆಗಳಿದ್ದಾವೆ ಸರ್? ಸಾಕಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ಭಾಗದ ಜನರು. ಈ ನಾರ್ತ್ ಕರ್ನಾಟಕ ಭಾಗಕ್ಕೆ ಈ ಹೊಸ ಸರ್ಕಾರಕ್ಕೆ ಏನು ಹೇಳಿ ಬಯಸ್ತಾ ಇದ್ದೀನಿ ಅಂದರೆ, ತಾವು ಭಾಳ ಗ್ಯಾರಂಟಿ ಕೊಟ್ಟು ಒಂದು ಸರ್ಕಾರ ನಡೆಸ್ತಾ ಇದ್ದೀರಿ. ಆ ಗ್ಯಾರಂಟಿಗಳು ಏನು ಶಾಶ್ವತ ಅಲ್ಲ. ಇವತ್ತಿರ್ತದೆ, ನಾಳೆ ಇರ್ತದೆ, ಮತ್ತು ನಿಮ್ಮಲ್ಲೇ ಒಬ್ಬರು ಮಿನಿಸ್ಟ್ರು ಇಲ್ಲ ಗ್ಯಾರಂಟಿ ಹೇಳಿ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಈ ರೀತಿ ಅದು ಮೋಸ ಆಗಬಾರ್ದು. ಇವನ್ ನಾರ್ತ್ ಕರ್ನಾಟಕಕ್ಕೆ ಏನಾಗಿದೆ, ಇಡೀ ಕರ್ನಾಟಕದಲ್ಲಿ ಒಂದು ಭಾಗ. ಆದರೆ ಈ ನಾರ್ತ್ ಕರ್ನಾಟಕಕ್ಕೆ ಏನು ಅನುದಾನ ಸಿಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು, ನಾವ್ಯಾಕೆ ಇವತ್ತು ಹೇಳ್ತಾ ಇದ್ದೀವಿ ಅಂದರೆ, ಬೆಂಗಳೂರು ಒಂದೇ ಬೃಹನ್ ಬೆಂಗಳೂರು. ಈ ಉಳ್ಕಿದ ಕಂಪೇರ್ ಮಾಡಿದರೆ ಒಂದು 40 ಸಿಟಿ ಇದೆ. ಅವಕ್ಕೂ ಸ್ವಲ್ಪ ಮೂಲಭೂತ ಸೌಕರ್ಯಕ್ಕೆ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ಯಾಕಂದರೆ ಬರೀ ಗ್ಯಾರಂಟಿ ಮೇಲೆ ಸರ್ಕಾರ ನಡೆಯೋದಿಲ್ಲ. ಈ ಸರ್ಕಾರಕ್ಕೆ ಹಿಂದಿನ ಸರ್ಕಾರ ಎಲ್ಲ ನೋಡಿ ಅವರಿಂದ ಸ್ವಲ್ಪ ಕಲ್ತ್ಕೊಂಡನ್ನು ಈ ನಾರ್ತ್ ಕರ್ನಾಟಕಕ್ಕೆ ಬಿಡ್ರಿ. ಹಾಗಾಗಿ ತಾವಾಗಿಯೇ ತಿಳ್ಕೊಂಡು ಇದಕ್ಕೆ ಬೆಂಗಳೂರು ಹೋಲಿಸಿ ಈ ಭಾಗಕ್ಕೆ ಎಷ್ಟು ಬಿಡಬೇಕು ತಾವು ಬಿಟ್ಟರೆ ನಿಮ್ಮ ಒಂದು ಘನತೆ ಉಳಿತದೆ ಅಂತ ನಾನು ಆಶಿಸ್ಬಿಡ್ತೇನೆ. ಸರ್, ತಾವೇನು ಹೇಳ್ತೀರಿ ಸರ್? ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಬಜೆಟ್ ಮೇಲೆ? ಬಜೆಟ್ ಮೇಲೆ ಏನು ನಿರೀಕ್ಷೆ ಅನ್ನೋಕ್ಕೆ ಏನೈತೆ ಹೇಳ್ರಿ? ಈಗೆಲ್ಲ ಪೂರೆಲ್ಲ ಸತ್ತ ಬಿಟ್ಟೇವೆ ಅಂತ ನಮ್ಮ ರೈತರಿಗೆ ಏನು ಮಾಡ್ಯಾರ ಅಂತ ನಾವು ಅದನ್ನೇ ಕೇಳ್ತೇವಂತ. ಅವ್ರು ಏನು ಮಾಡ್ಯಾರ ಅಂತೇಳಿ ತೋರಿಸ್ಲಿ, ಬೇಕಾದ್ರೆ ನಾವು ಏನು ಬೇಕಾದ್ರೆ ಹೇಳ್ಬೋದು ಅವ್ರಿಗೆ. ನಮ್ಮ ರೈತರಿಗೆ ಯಾರು ಏನು ಮಾಡೇ ಇಲ್ಲ. ಅವ್ರು ಸುಮ್ಮನೆ ಹಂಗೆ ಬಂದಿದ್ದ ತಕ್ಷಣ ಬರೀ ಆಶ್ವಾಸನೆ ಮಾಡ್ಕೊಂಡು ಹೊಂಟ್ರೆ ಈಗ ಮುಂದೆ ಹೆಂಗೆ ಆಕೈತೆ ಹೇಳ್ರಿ? ಇದು ಎಲ್ಲ ಬರೀ ಬೆಂಗಳೂರು ಅಂದ್ರೆ ಹುಬ್ಬಳ್ಳಿ ಏನಾಗೈತೆ ಹೇಳ್ರಿ? ನಮ್ಮ ಉತ್ತರ ಕರ್ನಾಟಕ ಏನಾಗೈತಿ? ಉತ್ತರ ಕರ್ನಾಟಕ ಏನು ಮಾಡಿರಿ ನೀವು ಹೋಗಲಿ? ಅದನ್ನೇ ಹೇಳ್ರಿ ಸಿದ್ದರಾಮಯ್ಯ ಅವರೇ. ಅದನ್ನೇ ನಾವು ನೀರ ಅಲ್ಲೇ ನಮ್ಗೆ ಏನು ಇಲ್ಲ, ಇಲ್ಲಿ ನೀರೇ ಇಲ್ಲ. ಎಲ್ಲಿಂದ್ರೆ ಇನ್ನೂ ತೊಂಬರ್ನ ಹೇಳ್ರಿ. ನೀರಿದ್ರೆ ಏನೋ ಒಂದು ಮಾಡ್ಬೋದು. ಆಲ್ ರೈಟ್ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಜನರನ್ನ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಕಲ್ಯಾಣ ಕರ್ನಾಟಕದ ಕಲ್ಯಾಣ ಆಗಲೇ ಇಲ್ಲ ಅನ್ನುವಂಥದ್ದು. ಖರ್ಗೆ ಅವರಂತ, ಮಲ್ಲಿಕಾರ್ಜುನ ಖರ್ಗೆ ಅವರಂತ ರಾಷ್ಟ್ರೀಯ ನಾಯಕರು ಇದ್ದರೂ ಕೂಡ ಕೈಗಾರಿಕೆಗಳ ವಿಚಾರದಲ್ಲಾಗ್ಲಿ, ಶೈಕ್ಷಣಿಕ ವಿಚಾರದಲ್ಲಾಗ್ಲಿ ಕಲಬುರಗಿ ಬಹಳ ಬಹಳ ಹಿಂದುಳಿದಿದೆ. ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲೂ ಅಷ್ಟೇ. ಜನ ಏನ್ ಹೇಳ್ತಾರೆ, ಬಜೆಟ್ ಮೇಲೆ ಬಜೆಟ್ ನೋಡ್ತಾನೆ ಬಂದಿದ್ದಾರೆ ಜನ. ಆದ್ರೆ ನಿರೀಕ್ಷೆಗಳು ಕೈಗೂಡಿದ್ದಾವ? ಓಂ ಪ್ರಕಾಶ್. ಶ್ರೀಲಕ್ಷ್ಮಿ, ಇವತ್ತು CM ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು. ಈ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು. ನನ್ನ ಜೊತೆ ಸ್ಪೆಸಿಫಿಕ್ ಆಗಿ ಈ ದುಡಿಯೋ ವರ್ಗ, ಕಾರ್ಮಿಕ ವರ್ಗ ಇದ್ದಾರೆ. ಸೊ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನು ನಿರೀಕ್ಷೆ ಇದೆ ಅಂತೇಳಿ ಸರ್? ಇವತ್ತಿನ ಬಜೆಟಲ್ಲಿ ಏನು ನಿರೀಕ್ಷೆ ಇಟ್ಟಿದ್ದೀವಿ ಸರ್? ಇವತ್ತಿನ ಬಜೆಟ್ನಲ್ಲಿ ನಮ್ಮ ನೀರಾವರಿ ಗುಲ್ಬರ್ಗ ಜಿಲ್ಲೆಗೆ ಮೇನ್ ನೀರಾವರಿ ರೈತರಿಗೆ ಭಾಳ ತೊಂದರೆ ಇದೆ. ನಮ್ಮ ಗುಲ್ಬರ್ಗ ಜಿಲ್ಲೆ ಹಾದು ಹೋಗ್ತವೆ 2 ಕಾಗಿನಾ ಮತ್ತು ಭೀಮಾ ನದಿ. ಆ ನದಿ ನೀರನ್ನು ಬಳಸ್ಕೊಳ್ಳಿಕ್ಕೆ ಸರ್ಕಾರಗಳು ಮನಸ್ಸು ಮಾಡ್ತಾ ಇಲ್ಲ. ಇದು ಪೂರ್ತಿ ಗುಲ್ಬರ್ಗ ಜಿಲ್ಲೆ ಬರಡು ಪ್ರದೇಶ ಇದೆ. ಅದಕ್ಕೆ ರೈತರಿಗೆ ಉಳುಗಾಲ ಇಲ್ಲ. ರೈತರಿಗೆ ಸರಿಯಾಗಿ ನೀರಾವರಿ ಸೌಕರ್ಯ ಕೊಟ್ಟರೆ ಮಾತ್ರ ರೈತರ ಮುಂದೆ ಬರುವಂಥ ದಿನಗಳಲ್ಲಿ ಭವಿಷ್ಯ. ಏನು ನಿರೀಕ್ಷೆ ಸರ್? ಮೊದಲನೇದಾಗಿ 6ನೇ ಗ್ಯಾರಂಟಿ ಜಾರಿ ಆಗಬೇಕು. ಪೌರ ಕಾರ್ಮಿಕರು, ನೀರು ಸರಬರಾಜು ನೌಕರು, ಹೊರಗುತ್ತಿಗೆ ನೌಕರು ನೇರ ಪಾವತಿ ಮಾಡ್ತೀವಿ, ಖಾಯಂ ಕಟ್ತೀವಿ ಅಂತ ಹೇಳಿದ್ರು. 8 ತಿಂಗಳಾಯ್ತು ಸರ್ಕಾರ ಬಂದು, ಇನ್ನೂ ಕೂಡ ಅದ್ರ ಬಗ್ಗೆ ಚಕ್ಕಾರ ಎತ್ತಾ ಇಲ್ಲ. ಕೂಡಲೇ ನಮ್ಮ ಪೌರ ಕಾರ್ಮಿಕರು ಮತ್ತು ನೀರು ಸರಬರಾಜು ನೌಕರನ್ನ ನ್ಯಾಯ ಒದಗಿಸ್ಬೇಕು. ಯಾಕಂದರೆ ಮೂಲ ಬೇಸಿಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ನ್ಯಾಯ ಕೊಡಲ್ಲ ಅಂತಂದ್ರೆ ಮತ್ತಾರಿಗೆ ನ್ಯಾಯ ಕೊಡ್ತೀರನ್ನ ಪ್ರಶ್ನೆ ಇರ್ತದೆ ಸರ್. ಕೂಡಲೇ ಅವ್ರ ಬಗ್ಗೆ ಕಾಳಜಿ ವಹಿಸ್ಬೇಕನ್ನೋದು ನಮ್ಮ ಆಗ್ರಹ ಇದೆ ಸರ್. ಸರ್, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮಗೆ ತಲುಪ್ತಾ ಇದೆ. ನಾವು ಬೀದಿ ಬದಿ ವ್ಯಾಪಾರಿಗಳಾಗಿ ತಾವೇ ನಿರೀಕ್ಷೆ ಮಾಡ್ತೀವಿ. ಬೀದಿ ವ್ಯಾಪಾರಿಗಳಿಗೆ ಏನು ಪ್ರಧಾನಮಂತ್ರಿ ಅವ್ರು ಮಾಡ್ಯಾರ ಸೇವಾ ನಿಧಿ ಅದು ತಲುಪ್ತಿದೆ. ರಾಜ್ಯ ಸರ್ಕಾರ ಇನ್ನೂ ಜಾರಿ ಮಾಡಿಲ್ಲ. ಹರ್ವನ್ ಕಾರ್ಮಿಕರ ಮಕ್ಕಳಿಗೆ ವಿದ್ಯೆ ಕೊಡಬೇಕಾದ್ರೆ ಹರ್ವನ್ ಕಾಲೇಜ್ದಾಗ ಫ್ರೀ ಸೀಟ್ ಕೊಡಬೇಕು ಮತ್ತು ಕಾರ್ಮಿಕರಿಗೆ ದುಡಿಯತಕ್ಕಂಥದ್ದು ಪಗಾರ ಪೇಮೆಂಟ್ ಕರೆಕ್ಟಾಗಿ ಮಾಡಬೇಕು. ಯಾಕಂದ್ರೆ ಕಾರ್ಮಿಕರ ಮಕ್ಕಳಿಗೆ ಅಂದ್ರೆ ಕಿಮ್ಮತ್ತಿಲ್ದಂಗೆ ಯಾವುದೇ ಕಾಲೇಜ್ಗೆ ಹೋಗಲಿ
ಡೊನೇಷನ್ ಹೆಚ್ಚಿಗೆ ಬೇಡ್ತಾರೆ ಆ ಡೊನೇಷನ್ ಕಮ್ಮಿ ಮಾಡಬೇಕು. ತೋರಿ 125 ಕಾರ್ಮಿಕರ ಮಕ್ಕಳಿಗೆ ಕಾಲೇಜ್ದಾಗ ತೋರಿ. ಇದು ಬಸ್ಸಿಂದು ಗ್ಯಾರಂಟಿಗಳು ನಿಷೇಧ ಮಾಡಿರಿ. ಬಸ್ಸಿಂದ ಏನದು ಇಲ್ಲ, ಅದು ನಮ್ಮ ಗರೀಬರ ಮಕ್ಕಳಿಗೆ ಓಡಾಡೋದ ಸಲಕ್ಕೆ ನೀವು ಏನರೇ ಸ್ಪೆಷಲ್ ಕೊಡ್ರಿ. ಒಣ ಗೃಹಲಕ್ಷ್ಮಿಗೆ ಅರ್ಧ ಮಂದಿ ಹೊಂಟವ, ಅರ್ಧ ಮಂದಿ ಬರಲಾಗ್ಯಾವ್ರಿ. ಇನ್ನೊಬ್ರು ಇದ್ದಾರೆ ಸರ್, ತಾವೇ ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಮ್ದು ಏನಿಲ್ಲ ಸರ್, ನಮ್ಮದು ವಾಟರ್ ಸಪ್ಲೈ ಏನದ ಸಿಬ್ಬಂದಿಗಳು 15-20 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ನಮ್ಗೆ ಯಾವುದೇ ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಈಗ ನಮ್ಮ ಲೋಕಲ್ ಮಿನಿಸ್ಟರ್ ಆದಂಥ ಖರ್ಗೆ ಸಾಹೇಬರು ಒಂದು ಆಶ್ವಾಸನೆ ಕೊಟ್ಟೋಸ್ಕರ ಸುಮ್ಮನೆ ಕೂತಿದ್ದೀವಿ. ಆದೇಶಗಳು ಎಲ್ಲ ಜಾರಿಯಲ್ಲಿ ಬಂದ್ರೂ ಸಹ ಯಾರು ನಮ್ಮನ್ನು ಎಲ್ಲ ಕಡೆಗಣಿಸ್ತಾ ಇದ್ದಾರೆ. ಸರ್, ನಿಮ್ಮ ನಿರೀಕ್ಷೆ ಏನು? ನಾವು ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ನಮಗೆ 4 ತಿಂಗಳಿಂದ ವೇತನ ಬಿಡುಗಡೆ ಮಾಡಬೇಕು. ನಮಗೆ 8 ತಿಂಗಳಿಂದ PF ಕಟ್ತಾ ಇಲ್ಲ, ಅದನ್ನು ಕಟ್ಟಬೇಕು. ಮತ್ತು ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ಕೊಡಬೇಕು. ಹ್ಯಾಂಡ್ ಗ್ಲೌಸ್, ಮಾಸ್ಕ್, ಗಂಬೂಟ ಮತ್ತು ಖಾಯಂ. ಯಾಕೆ ನಾವು 15-20 ವರ್ಷದಿಂದ ಕೆಲಸ ಮಾಡ್ತೀವಿ, ನಮಗೆ ಖಾಯಂ ನೀಡಬೇಕು. ಒಂದು ವೇಳೆ ಇವೆಲ್ಲ ಮಾಡಲಿಂದ ನಾವು ನಿರಂತರ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತೇಳಿ ನಾವು ಪೌರ ಕಾರ್ಮಿಕರು ಮತ್ತು ಪೌರ ಕಾರ್ಮಿಕರ ಮುಖಂಡರು ಎಲ್ಲರೂ ಕೂಡಿ ಈ ಮಾತನ್ನು ಹೇಳ್ತಾ ಇದ್ದೀವಿ. ಸರ್, ಈಗ ದುಡಿಯೋ ವರ್ಗಕ್ಕೆ ಕೆಲಸ ಸಿಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅಂಥವ್ರಿಗೆ ಏನು ನಿರೀಕ್ಷೆ ಮಾಡ್ತೀವಿ? ಸರ್, ನಮ್ಮಲ್ಲಿ ಬಹುಮುಖ್ಯ ಕೈಗಾರಿಕಾ ಕೇಂದ್ರಗಳು ಆಗಬೇಕು ಸರ್. ಹಿಂದಿರ್ತಕ್ಕಂಥ ಮುಚ್ಚಿದೆ, ಸಿಮೆಂಟ್ ಇದೆ, ಪರ್ಸಿ ಇದೆ ಮತ್ತು ಉದ್ಯೋಗ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಕೈಗಾರಿಕೆ ಸ್ಥಾಪನೆಗೂ ದೊಡ್ಡ ಮಟ್ಟದಲ್ಲಿ ಜಾಗ ಇದೆ ಸರ್. ಅದನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಕನಿಷ್ಠ ಒಂದು 5-6 ಕಂಪ್ನಿಗಳು ನಿರ್ಮಾಣ ಆಗಂತ ರೀತಿಯಲ್ಲಿ ಸರ್ಕಾರ ವಲಸೆ ನಿಲ್ಲಬೇಕು ಅಂದರೆ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಸರ್. ಇಲ್ಲಿ ಮಾನವ ಸಂಪನ್ಮೂಲ ಬಳಕೆ ಮಾಡಬೇಕು. ಅತ್ಯಂತ ಗೈರಾಣಿ ಭೂಮಿ, ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಭೂಮಿ, ರೈತರ ಭೂಮಿ ಇದೆ. ಅದನ್ನು ಬಳಕೆ ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ, ಅನುಕೂಲ ಇದೆ, ವಾತಾವರಣ ಇದೆ, ನೀರಾವರಿ ಇದೆ. ಅದನ್ನು ಬಳಕೆ ಬೆಣ್ಣೆ ತೋರ ಗಂಡೂರಿನ ನೀರಿದೆ, ಅದನ್ನು ಬಳಕೆ ಮಾಡೋ ಕೈಗಾರಿಕೆಗೆ ಏನು ಬೇಕೋ ಅದೆಲ್ಲವೂ ಕೂಡ ಸಿಗುತ್ತೆ. ಅದು ಜಾರಿ ಮಾಡಬೇಕು, ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಸರ್ ಇಲ್ಲಿ ಅಂತೇಳಿ. ಸೊ ಇದು ನಾಗೇಂದ್ರ, ಇಲ್ಲಿ ಸಾಕಷ್ಟು ಜನರು ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಅನ್ನುವಂಥ ಬೇಡಿಕೆನ ಇಡ್ತಾ ಇರುವಂಥದ್ದು. ಇನ್ನೊಬ್ಬರು ಕೂಡ ಇದ್ದಾರೆ. ಸರ್, ತಾವೇನು ನಿರೀಕ್ಷೆ ಮಾಡ್ತೀರಿ ಅಂತ? ವಾಟರ್ ಬೋರ್ಡ್ ಬಜೆಟಲ್ಲಿ ತೊಗರಿ ಬೋರ್ಡ್ದು ಏನು ಕೆಲಸ ಆಗಿಲ್ಲ. ಪ್ರತಿ ಸಲ ಏನು ಮಾಡ್ತಿದ್ರು, ಖರೀದಿ ಮಾಡ್ತಿದ್ರು, ಅಥವಾ ನಮ್ಮ ಮಾರ್ಕೆಟ್ ಬೆಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಮಾಡ್ತಿದ್ರು, ಮಾಡ್ತಾಯಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾವು, ಮಾರ್ಕೆಟ್ ರೇಟಲ್ಲಿ ಅವರು ಬೆಂಬಲ ಬೆಲೆ ಕೊಟ್ಟು ರೈತರಿಂದ ತೊಗರಿ ಖರೀದಿ ಮಾಡಬೇಕಂತಕ್ಕಂಥ ಒತ್ತಾಯ ಮಾಡ್ತೀವಿ. ಸೊ ಇದು ಇಲ್ಲಿನ ಜನರ ನಿರೀಕ್ಷೆ ಆಗಿರುವಂಥದ್ದು ನಾಗೇಂದ್ರ. ಓಕೆ, ಮತ್ತೆ ನಿಮ್ಮನ್ನು ಎಲ್ಲರನ್ನೂ ಕೂಡ ಸಂಪರ್ಕ ಮಾಡ್ತೀವಿ. ನೋಡಿ ಜನರ ನಿರೀಕ್ಷೆ ಎಷ್ಟಿದೆ ಅಂತೇಳಿ. ಈ ನಿರೀಕ್ಷೆಗಳಿಗೆ ತಕ್ಕಂತೆ ಬಜೆಟ್ ಮಂಡನೆ ಆಗುತ್ತಾ ಅನ್ನುವ ಕುತೂಹಲ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ.